ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ವಿಶೇಷ ಸ್ಥಾನವಿದೆ. ಎಲ್ಲಿ ಸ್ತ್ರೀಯರನ್ನು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವರ ವಾಸವಿರ್ತದೆ ಅಂತ. ಆದರೆ ಸ್ತ್ರೀಯರ ಸಬಲೀಕರಣ ಹಾಗೆ ಅವಳು ಸದೃಢಗೊಳ್ಬೇಕಾದ್ರೆ ಅವಳು ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಮುಖ್ಯವಾಗಿ ಆರ್ಥಿಕವಾಗಿ ಸಬಲಗೊಳ್ಳಲೇಬೇಕು ಅಂತ ಶ್ರೀಮತಿ ಯಶೋಧಾ ವಿಠ್ಠಲರಾವ್ ಗುಜ್ಜರ್ ಅವರು ಹೇಳ್ತಾರೆ. ಪ್ರಿಯ ಕೇಳುಗರೆ, ಇಂದು ನಮ್ಮ ಸ್ಟುಡಿಯೋಗೆ ಯಶೋಧಾ ವಿಠ್ಠಲರಾವ್ ಗುಜ್ಜರ್ ಅವರು ಸಾಮಾಜಿಕ ಸೇವಕಿ ಹಾಗೂ ಮಹಿಳಾ ಉದ್ಯಮಿ ಇವರು ಆಗಮಿಸಿದರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಯಶೋಧಾ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ತುಂಬ ಸಮಾಜ ಸೇವೆಯ ಕೆಲಸಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ. ಹಾಗೆ ಆರ್ಥಿಕವಾಗಿ ಬಹಳಷ್ಟು ಹೆಣ್ಣು ಮಕ್ಕಳನ್ನು ಸದೃಢಗೊಳಿಸಿದಿರಿ ಅಂತಲೂ ನಾವು ಕೇಳಿದ್ದೀವಿ. ಹಾಗೆ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀರಾ. ಹೌದು. ನೀವು ಈ ಒಂದು ಸ್ತರಕ್ಕೆ ಬಂದು ಮುಟ್ಟಬೇಕಾದ್ರೆ ಯಾವಾಗ ನಿಮ್ಮ ಒಲವು ಈ ಉದ್ಯಮದ ಕಡೆಗೆ ಬಂತು ಅಂತ, ಈ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮೊದಲನೆಯದಾಗಿ ನಮಗೆ ಹೇಳಬೇಕು ನೀವು. ಮೇಡಮ್, ನಾನು ಸಮಾಜ ಸೇವೆ ಮಾಡ್ತಾಯಿದ್ದೆ. ಫಸ್ಟು ಮಾಡ್ತಾ ಹೆಣ್ಮಕ್ಳಿಗೆ ಉದ್ಯೋಗ ಬೇಕು. ಆ ಉದ್ಯೋಗ ಬೇಕಂತಂದ್ರೆ ಏನು ಮಾಡಬೇಕು ಅಂತೇಳಿ ನಾನೇನು ಮಾಡಿದೆ, ಸ್ಟಾರ್ಟಿಂಗ್ ಒಂದು NGO ಮಾಡಿದೆ, ರತ್ನ ಮಹಿಳಾ ಮಂಡಳ ಅಂಥೇಳಿ. ಅದರಲ್ಲಿ ಒಂದು NGO ಮಾಡಿಬಿಟ್ಟು ಅದರಲ್ಲಿ ಹೆಣ್ಮಕ್ಳಿಗೆ ಉದ್ಯೋಗ ಕೊಟ್ಟೆ. ಈ ಸೀರೆ ಹೆಣಿಕೆ, ಮುತ್ತು, ಗೋಂಡು, ಕುಚ್ಚು ಕಟ್ಟೋದು, ಫಾಲ್ಸು, ಪೀಕೋ ಇವೆಲ್ಲ ಮಾಡ್ತಾ ಡಿಸೈನ್, ಎಂಬ್ರಾಯ್ಡಿಂಗ್ ಇವೆಲ್ಲ ಮಾಡಿಸ್ತಾಯಿದ್ದೆ. ಗೌರ್ಮೆಂಟಿಂದ ಕೊಡ್ತಾಯಿದ್ರು ಸ್ಕೀಮ್ಗಳು. ಅದರಲ್ಲಿ 20 ಜನ 25 ಜನ ಹೀಗೆ ಕೊಡ್ತಾಯಿದ್ರು. ಅವ್ರಿಗೆ ಮಾಡ್ತಾ ನಾನು ಹಾಗೆ ಸಮಾಜ ಸೇವೆಯಲ್ಲಿ ಹೇಳಿದರೆ ಒಳ್ಳೆ ಹೆಣ್ಮಕ್ಳಿಗೆ ಉದ್ಯೋಗ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೆ. ಮಾಡುವಾಗ ಹೆಣ್ಮಕ್ಳಿಗೆ ಬಡತನ ಅನ್ನೋದು ಬಹಳ ಕೆಟ್ಟದು. ಹೌದು. ಸ್ಟಾರ್ಟ್ ಮಾಡುವಾಗ ನನ್ನ ಹತ್ರ ಹಣ ಇರಲಿಲ್ಲ. ಏನು ಮಾಡಬೇಕು ಅಂಥೇಳಿ ಅಷ್ಟೇ ಒಂದು 10-20 ರೂಪಾಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಇದು ಅವಾಗ ದಾರ ಸ್ವಲ್ಪ ಚೀಪ್ ಇತ್ತು. ಇವತ್ತು ತುಂಬ ಕಾಸ್ಟ್ಲಿ ಆಗಿದೆ. ಅವಾಗ 5 ರೂಪಾಯಿ 6 ರೂಪಾಯಿ ಇತ್ತು. ಇವಾಗ 15 ರೂಪಾಯಿ ಆಗಿದೆ. ಅದು 18 ರೂಪಾಯಿ 15 ರೂಪಾಯಿ ಆಗಿದೆ. ಅದು ಮಾಡ್ತಾ ನಾನೇನು ಮಾಡಿಬಿಟ್ಟು NGO ಮಾಡಿ, NGO ಮೇಲೆ ಒಂದು ರತ್ನ ಮಹಿಳಾ ಮಂಡಳ ಅಂತೇಳಿ ಒಂದು, ಅದೇ ಟೈಮ್ನಲ್ಲಿ ನಾನು NGO ಸ್ಟಾರ್ಟ್ ಮಾಡೋದಕ್ಕೂ ಒಂದು ನ್ಯಾಯಬೆಲೆ ಅಂಗಡಿ ಮಹಿಳೆಯರಿಗೆ ಕೊಡಬೇಕಂತ ಒಂದು ಆದೇಶ ಬಂತು ಗೌರ್ಮೆಂಟ್ ಇದರಿಂದ. ಅದಕ್ಕೊಂದು ಅಪ್ಲಿಕೇಶನ್ ಹಾಕಿದೆ. ಅದು ದೇವ್ರದಿಂದ ನನಗೆ ಆಯಿತು. ಇವತ್ತು ನಂದು ಬಿಜಾಪುರದಲ್ಲಿ ನಂಬರ್ 1 ಅಂಗಡಿ ಇದೆ, ನಂದು ನಡೀತಾ ಇದೆ. ಅಂಗಡಿಯಲ್ಲಿ ನಂದು ನಂಬರ್ 1 ಅಂಗಡಿ ಚೆನ್ನಾಗಿ ನಡೀತಾ ಇದೆ ದೇವ್ರ ದಯದಿಂದ. ಮತ್ತು ಹಾಗೆ ನಡೆಸ್ತಾ ಇದ್ದೀವಿ. ಆಮೇಲೆ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕಂತೇಳಿ ನಾನು ಚಿಕ್ಕವಳಿದ್ದಾಗ ಒಂದು ಬೇಲೂರು ಹಳೆಬೀಡು ಹೋದಾಗ ಒಂದು ಏನೋ ದೇವಸ್ಥಾನ ಕಡೆ ಫಾರಿನರ್ಸ್ ಕ್ಯಾಪ್ ಹಾಕ್ತಾರಲ್ಲ, ಜೂಟ್ದು ಥರದ್ದೆಲ್ಲ, ಅದು ನೋಡಿದ್ದೆ ಚಿಕ್ಕವಳು 10-11 ವರ್ಷ ಇದ್ದಾಗ. ನಮ್ಮ ತಾಯಿ ಕರ್ಕೊಂಡು ಹೋದಾಗ ತೋರಿಸ್ಲಿಕ್ಕೆ ಬೇಲೂರು ಹಳೆಬೀಡು ನೋಡಿದಾಗ. ಆವಾಗೆಲ್ಲ ನಾನು ನೋಡಿದಾಗ ಆ ಆಸೆ ಪೂರೈಸಲಿಲ್ಲ ನಮ್ಮ ತಾಯಿ. ಮದುವೆ ಮಾಡ್ಕೋ, ನೀನೇನು ಕಲಿತೀಯ ಅಂಥೇಳಿ. ಹಿಂದಿನ ಕಾಲ ಜನ ಅಲ್ಲ, ನಮಗೆಲ್ಲ ಸ್ಕೂಲ್ ಓದಿಸ್ಲಿಲ್ಲ, ಬೇರೆ ಕೇವಲ 8ನೇ ಕ್ಲಾಸ್ ಓದಿಸಿದ್ರು ನಮ್ಮ ತಂದೆ ತಾಯಿ. ಆವಾಗ ನಮ್ಮ ಪರಿಸ್ಥಿತಿ ತುಂಬ ಬಡತನ. ನಾವೆಲ್ಲ ಹೇಳ್ಬೇಕಂತಂದರೆ ನಮ್ಮ ತಾಯಿ ಮನೆಯಲ್ಲಿ ಗೆಣಸು ತಿಂದು ಬೆಳೆದಿದ್ದೀನು. 1 ಲೀಟ್ರ್ ಮಂಡಕ್ಕಿ ತರ್ತಿದ್ರು. 8 ಜನ ನಮ್ಮ ತಾಯಿಯವ್ರಿಗೆ ಮಕ್ಕಳು. ಆ ಬಡತನ ನಾನು ನೋಡಿದ್ದೆ, ಕಣ್ಣಾರೆ ತಿಳಿತಿತ್ತು ನನಗೆ, ಏನಪ್ಪ ಇದು ಅಂತೇಳಿ. ಆದ್ರೂ ಈ ಬಡತನ ಮಾಡಬಾರ್ದು ಅಂತೇಳಿ ನಾನು ಇದು ಮಾಡೋಣ ಅಂತಂದ್ರೆ ನಮ್ಮ ತಾಯಿಯರು ಓದಿಸ್ಕೊಡ್ಲಿಲ್ಲ. ಓದಬಾರ್ದು ಹೆಣ್ಮಕ್ಳು, ಹಿಂದಿನ ಕಾಲ ಜನ ಹಂಗೆ ಇತ್ತು. ಹಾಗಾಗಿ ನಾವು ಮದುವೆ ಮಾಡಿದ್ರು, ಬಡತನ ಕುಟುಂಬ ಕೊಟ್ಟರು. ಬಡತನದಿಂದಲೇ 4 ಮಕ್ಕಳಾದರು. 2003ರಲ್ಲಿ ಯಜಮಾನರು ತೀರ್ಕೊಂಡ್ರು. ಅವ ನ್ಯಾಯಬೆಲೆ ಅಂಗಡಿ ನಂದು ನಡೆಸ್ತಾ ಇದ್ದೆ ನಾನು. ಅದೇ ಅಂಗಡಿ ಉದ್ಯೋಗ ಮಾಡ್ಕೊಳ್ತಾ ಆಮೇಲೆ ಏನಾದ್ರು ಇನ್ನೊಂದು ಉದ್ಯೋಗ ಅದರಲ್ಲಿ ಹೊಟ್ಟೆ ತುಂಬಲ್ಲ ಅಂತೇಳಿ ಗೊತ್ತಿತ್ತು. ಆವಾಗ ಕೊಯಮತ್ತೂರಿಂದ ಒಂದು ಜೂಟ್ದು ಬಂತು. ಇವರು ನಮ್ಮ ಸಂಸದರು ವಕೀಲರಿದ್ರು, ಅವ್ರ ಮಗ ಅವರು ನನಗೇನಂದ್ರು, ಕೊಯಮತ್ತೂರಿಂದ ಒಂದು ಬಂದಿದ್ರು ರೋಡ್ ಶೆಡ್ನಲ್ಲಿ, ನೀವು ಬನ್ನಿರಿ ಅಂತ ಹೇಳಿದ್ರು. ನನಗೆ ಅದರಲ್ಲಿ ಆಸಕ್ತಿ ಇತ್ತಿಲ್ಲ. ಅದೇನೋ ರೋಗಿ ಬಗ್ಸಿದ್ದು ಹಾಲನ್ನು, ಡಾಕ್ಟ್ರ್ ಹೇಳಿದ್ದು ಹಾಲನ್ನು ಅಂತೇಳಿ ಆ ಥರ ನನಗೆ ಒಂಥರ ಖುಷಿ ಆಯಿತು. ಹೋದೆ, ನೋಡಿದ್ರೆ ನಮ್ಮ ಯಜಮಾನರು ತೀರ್ಕೊಂಡಾಗಲಿ 9 ತಿಂಗಳಾಗಿತ್ತು. ಸರಿ ಅಂಥೇಳಿ ನಾನು ಆವಾಗ ಟ್ರೈನಿಂಗ್ ತೊಗೊಂಡು ಇದರಲ್ಲಿ ಮುಂದುವರಿಬೇಕು ಅಂತ ದಿವಸಕ್ಕೆ ಒಂದು ಇಲ್ಲ ಅಂದರೂ ಒಂದು 200 ರೂಪಾಯಿ ದುಡಿತಾ ಇದ್ದೆ ನಾನು ಅದರಲ್ಲಿ. ಬೇರೆ ಜಡೆ ಹೆಣಿಯೋದು, ಅದರಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟರು ರೋಡ್ ಶೆಡ್ನಲ್ಲಿ. ಆ ಟ್ರೈನಿಂಗ್ ತೊಗೊಂಡೇ ನಾನು ಮಹಿಳೆಯರಿಗೆ ಉದ್ಯೋಗ ಕೊಡ್ತಾ ಇದ್ದೆ ನಾನು ಅದರಲ್ಲಿ. ಬಡತನದ ಬೇಗೆಯಲ್ಲಿ ಬಂದ ನೀವು ಮುಂದೆ ವಿಧವೆಯೂ ಆದ್ರಿ. ಇದರಲ್ಲಿ ತುಂಬಾ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರಿ. ಈ ತರ ಇನ್ನೂ ಹೆಣ್ಮಕ್ಳಿಗೆ ಆಗಬಾರ್ದು ಅಂತ ನೀವು ಯಾವ ರೀತಿಯಿಂದ ಸಮಾಜ ಸೇವೆಯನ್ನು ಪ್ರಾರಂಭಿಸಿದ್ದೀರಿ ಅದನ್ನು ನನಗೆ ಹೇಳಬೇಕು. ಆ ಸಮಾಜ ಸೇವೆಯನ್ನು ನಾನು ನನ್ನದೇ ಕುಟುಂಬ ಬಡತನ ಬಂದ್ಬಿಡ್ತಲ್ಲ, ನಾನು ಸ್ವಲ್ಪ ಓದಲಿಲ್ಲ ಅಂದರೂ ಸ್ವಲ್ಪ ಜನರಲ್ ನಾಲೆಡ್ಜ್ ಇತ್ತು ನನಗೆ. ಆ ಜನರಲ್ ನಾಲೆಡ್ಜು ಎಳ್ಕೊಂಡು ಹೋಯ್ತು ನನಗೆ. ಇವ್ರಿಗೆ ಮೀಟ್ ಆದ್ರೆ ಆ ಕೆಲಸ ಆಗುತ್ತೆ, ಅವ್ರಿಗೆ ಮೀಟ್ ಆದರೆ ಈ ಕೆಲಸ ಆಗುತ್ತೆ ಅಂತ ಎಲ್ಲ ಆಫೀಸರ್ ಸ್ವಲ್ಪ ಬೆಟ್ಟಾಗಿ ಸರ್ ಹಿಂಗೆ ಮಾಡ್ಬೇಕು, ಹಂಗೆ ಮಾಡೋ, ಈ ಥರ ಮಾಡೋ, ಆ ಥರ ಮಾಡೋ ಅಂತ ಎಲ್ಲ ಆಫೀಸರ್ಸ್ ಹೇಳ್ಕೊಡ್ತಾಯಿದ್ರು ನನಗೆ, ತಹಶೀಲ್ದಾರ್ ಎಲ್ಲರೂ ಅವಾಗ ಆ ಟೈಮ್ನಲ್ಲಿ.
ಅವಾಗ ನಾನೇನು ಮಾಡಿದೆ, ಇದು ಸೆಣಬಿಂದ ಏನು ಟ್ರೈನಿಂಗ್ ಕರೆದಿಲ್ಲ, ಅದರಲ್ಲಿ ನಾನು ತೊಗೊಬಿಟ್ಟು ಉದ್ಯೋಗ ಮಾಡ್ಕೊಳ್ತಾ ಹೆಣ್ಮಕ್ಳು ತೊಗೊಂಡ್ರೆ ಇದ್ರ ಬೆಳೀತದೆ ಅಂತೇಳಿ ನಾನು ಟ್ರೈನಿಂಗ್ ತೊಗೊಂಡು ರೋಡ್ ಶೆಡ್ ಒಳಗಡೆ ಉದ್ಯೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಹೆಣ್ಮಕ್ಳು ಬೇಕಾಗಿತ್ತು ನನಗೆ, ಆವಾಗ ಹೆಣ್ಮಕ್ಳಿಗೆ ತೊಗೊಂಡೆ ನಾನು. ಹೆಣ್ಮಕ್ಳು ತೊಗೊಂಡ್ಬಿಟ್ಟು ನಾನು ಕೆಲಸ ಶುರು ಮಾಡಿದೆ. ಕೆಲಸ ಶುರು ಮಾಡಿದ ತಕ್ಷಣವೇ ಆವಾಗ ಅವರು ಇದರಲ್ಲಿ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಮಾಡ್ತಾ ಮಾಡ್ತಾ ಆ ತಮಿಳು ಭಾಷೆನೇ ನೋಡಿ, ವಿದ್ಯೆ ಇಲ್ಲ ಅಂದರೂ ಭಾಷೆ ಕಲ್ತಿದ್ದೆ. ಆ ಭಾಷೆನೇ ನನಗೆ ಇವತ್ತು ಈ ಮಟ್ಟಿಗೆ ನಿಲ್ಲಿಸಿದೆ. ತಮಿಳು ಭಾಷೆ ಕಲ್ತಿದ್ದೋಸ್ಕರ ನಾನು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದು ನಿಂತಿದ್ದೀನಿ. ಇಷ್ಟಕೊಂಡು ಬೆಳಿಲಿಕ್ಕೆ ಕಾರಣ ಆ ಭಾಷೆನೇ. ವಿದ್ಯೆ ಇಲ್ಲ ಅಂದ್ರೂ ಬುದ್ಧಿ ಬೇಕು ಅಂತಾರಲ್ಲ, ಯಾವ ಥರ ಹೋಗ್ಬೇಕು ಅಂತಾರಲ್ಲ, ಆ ಥರ ನಾನು ಹೇಳಿದ್ದಕ್ಕೆ ಕೇಳ್ಕೊಂಡು ಮಾಡ್ತಾ ಮಾಡ್ತಾ ಹೆಣ್ಮಕ್ಳು ತೊಗೊಂಡು ಕೆಲಸ ಮಾಡ್ತಾ ಮಾಡ್ತಾ ಆವಾಗ ಟ್ರೈನಿಂಗ್ ತೊಗೊಂಡು ಮುಗಿದ ತಕ್ಷಣನೇ 8 ದಿನಕ್ಕೆ ಗೌರ್ಮೆಂಟ್ ಟ್ರೈನಿಂಗ್ ಕರೆದು ಖಾದಿ ಬೋರ್ಡ್, ನಮ್ಮ MM ಪಾಟೀಲ್ ಅಂತಿದ್ದಾರೆ, ಅವ್ರು ಪಾಟೀಲ್ರು ಹೇಳಿದರು, ಯಶೋಧ ನೀನೇನು ಮಾಡ್ತೀಯ ಮಗ? ಸರ್ ನಾನು ಕಲಿಬೇಕು, ಭಾಳ ಇಂಟ್ರೆಸ್ಟ್. ಆವಾಗ ಜೂಟ್ ಬ್ಯಾಂಕ್ ಇತ್ತು, ನಮ್ಮ ಬಸವನಗೌಡ್ರ ಯತ್ನಾಳದಕ್ಕೆ ಚೇರ್ಮನ್ ಇದ್ದರು. ಆವಾಗ ನಮ್ಮ ಇವ್ರ ವಕೀಲರು ಏನಿದ್ರು ಅವರು ಮೆಂಬರ್ ಇದ್ದರು. ಸರ್ ನನಗೆ ಸಾಲ ಕೊಡಿ ಸರ್, ನಂತ ದುಡ್ಡಿಲ್ಲ ಅಂದ. ನಮ್ಮ ಯಜಮಾನ ತೀರ್ಕೊಂಡಿದ್ದು. ಇಲ್ಲ ಸರ್ ಇಲ್ಲೇ ಮಾರಿ ಇಲ್ಲೇ ಕೊಡ್ತೀನಿ ಅಂದ ತಕ್ಷಣ ಕೊಟ್ಟರು. 1200 ರೂಪಾಯಿ ಕೊಟ್ಟರು. ಆ 1200 ರೂಪಾಯಿ ನಾನು ಇವತ್ತು 1 ಕೋಟಿ ಗಳಿಸಿದ್ದೀನಿ ನಾನು ಇವತ್ತು. ಕಾರಣ ಏನಪ್ಪ ಅಂತಂದರೆ ಒಂದು ಛಲ ಮತ್ತು ಬಡತನ, ಮತ್ತು ನಾನು ಹೆಣ್ಮಗಳು ಮುಂದೆ ಹೋಗಬೇಕು, ಬಡತನದಿಂದ ಬೇರೆ ಹೆಣ್ಮಕ್ಳಿಗೆ ಮುಂದೆ ತರಬೇಕು. ಬಡತನ ಯಾರ್ಯಾರಿದೆ ಗಂಡು ಮಕ್ಕಳು ಹೆಣ್ಣು ಅವರೆಲ್ಲ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಹಠದಿಂದ ನಾನು 1200 ರೂಪಾಯಿಂದ ಅದು 10 ದಿವಸಕ್ಕೆ 30,000 ರೂಪಾಯಿ ಆಯಿತು ನಂದು. ಕೇವಲ 1,200 ರೂಪಾಯಿಂದ 10 ದಿನಕ್ಕೆ 30,000 ರೂಪಾಯಿ. ಆ 30,000 ರೂಪಾಯಿ ತೊಗೊಂಡು ನಾನು ಕನ್ಯಾಕುಮಾರಿ ಎಲ್ಲೆಂದು ಗೊತ್ತಿಲ್ಲ, ಕನ್ಯಾಕುಮಾರಿಗೆ ಹೋಗಿ ಬೆಳಿಲಿಕ್ಕೆ ಅಲ್ಲಿ ಮಾರ್ತಂಡ ಅಂತ ಒಂದು ಊರಿದೆ, ಅಲ್ಲಿ ಕ್ಯಾಕ್ಟಸ್ ಸಿಗುತ್ತೆ ಹೊಲದಲ್ಲಿ. ಆ ಕ್ಯಾಕ್ಟಸ್ ತೊಗೊಂಡು ಬಂದು ಉದ್ಯೋಗ ಕಲಿಸಿದೆ ಮಹಿಳೆಯರಿಗೆ. ಮಾಡ್ತಾ ಮಾಡ್ತಾ ಎಕ್ಸಿಬಿಷನ್ಗಳು ಮಾಡ್ತಾ ಹೋದೆ. ಒಂದು ದಿಟ್ಟತನ ನಾನು, ಅದು 1,00,000 ರೂಪಾಯಿ ಆಯಿತು. 30,000 1,00,000 ಆಯಿತು. ನಾನು ಇದನ್ನೇ ಯಾಕೆ ಬೆಳೆಸ್ಬಾರ್ದು, ನಾನು ವಿದ್ಯೆ ಇಲ್ಲ ಅಂದ್ರೆ ಇದು ಮಾಡ್ಬೋದಲ್ಲ ಅಂತ ಮಕ್ಕಳು ಅದರಲ್ಲಿ ಫ್ಯಾಮಿಲಿನ ಇನ್ವಾಲ್ವ್ ಆಗಿ ನಾವು ಅದನ್ನೇ ಬೆಳೆಸ್ಕೊಂಡು ಮಾಡ್ಕೊತ 20 ವರ್ಷ ಆಯಿತು ನಾವು ಬೆಳೆದು ನಿಂತು. ಕಾರಣ ಏನಪ್ಪ ಅಂದರೆ ಆಮೇಲೆ ನಮ್ಮ MD ಸಾಹೇಬರು, ರಾಜು ಸಾಹೇಬರು, ಜವಳಿ MD ಬಂದಿದ್ದರು. ಅವರಂದರು, ಅಲ್ಲಮ್ಮ ನೀನು ಬೇರೆ ಬ್ಯಾಗೆ ಜೂಟ್ ಯಾಕೆ ಮಾಡ್ತೀಯಾ, ಬೇರೆ ಎಲ್ಲ ಥರನೂ ಮಾಡಿ ಅಂದರು. ನಮಗೇನು ಬೇಕು, ದುಡ್ಡು ಬೇಕು, ಇದನ್ನೇ ಮಾಡ್ಬೇಕಂತ ಅವಾಗ ಅವರು ಐಡಿಯಾ ಕೊಟ್ಟರು. ಆ ಐಡಿಯಾ ಕೊಟ್ಟ ಮೇಲೆ ನಾನು ರೇಷ್ಮೆ ಬಟ್ಟೆ, ಕಾಟನ್ ಬಟ್ಟೆ, ಸ್ಕೂಲ್ ಬ್ಯಾಗ್ ಅವೆಲ್ಲ ಹೊಲಿತಾ ಇವತ್ತು ಎಲ್ಲ ಸ್ಕೂಲ್ಗಳಿಗೂ ಬ್ಯಾಗ್ಗಳು ಕೊಡ್ತಾ ಇದ್ದೀವಿ. ಮಗ ಸೊಸೆ ಮಾಡ್ತಾರೆ, ನಾನು ಹೋಗಿ ಏನು ಆಫೀಸ್ ಕೆಲಸ ಮಾಡ್ತೀನಿ, ಫ್ಯಾಕ್ಟ್ರಿಲಿ ಹೋಗಿ ಕೊಡ್ತೀನಿ. ಆಮೇಲೆ ನ್ಯಾಯಬೆಲೆ ಅಂಗಡಿ ಇದ್ದಾರೆ, ಒಂದು ದೊಡ್ಡ ಮಗ ಮಾಡ್ತಾನೆ, ಅವನು ಹ್ಯಾಂಡಿಕ್ಯಾಪ್ಟ್ ಇದ್ದಾನೆ, ಆದರೂ ಅವನು ಎಲ್ಲ ಕಡೆಯೂ ಓಡಾಡ್ತಾನೆ, ಅವನು ಮಾಡ್ತಾನೆ. ಹೀಗೆ ಬಡತನ ಅನ್ನೋದು ಹೆಣ್ಮಕ್ಳಿಗೆ ಎಷ್ಟು ಕಲಿಸಿದೆ ಅಂದರೆ ಅದು ಸಾಕಷ್ಟು ಕಲಿಸಿದೆ. ಹೊಟ್ಟೆಗೆ ಅನ್ನ ನೀರಿಲ್ಲದೆ ಸಾಕಷ್ಟು ನೊಂದು ಹೋಗಿದ್ದೀನಿ, ಬೆಂದು ಹೋಗಿದ್ದೀನಿ. ಆ ಥರ ಎಲ್ರಿಗೂ ಬರಬಾರ್ದು ಅಂಥೇಳಿ ನಾನು ಎಲ್ಲ ಹೆಣ್ಮಕ್ಳಿಗೂ ಉದ್ಯೋಗ ಕೊಡಬೇಕು, ಮುಂದೆ ಬೆಳೆಸ್ಬೇಕು ಅಂತೇಳಿ ಇದು ಬೆಳೆಸ್ಕೊಂಡು ಹೋಗಿ ಇದು ಮಾಡ್ತಾ ಇದ್ದೀನಿ ಇವತ್ತಿಗೂ. ಅದೇ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಅವರಿಗೆ ಹಳ್ಳಿಗಾಡು ಜನಗಳಿಗೆ ನಮ್ಮ ಹಳ್ಳಿ ಜೀವನದಲ್ಲಿ ನಾನು ಕನ್ನೂರಲ್ಲಿ ಹೋಗಿ ಅಲ್ಲಿ ಟ್ರೈನಿಂಗ್ ಕೊಟ್ಟೆ. ಈ ಜೂಟ್ ಬ್ಯಾಗು, ಜೂಟು, ಸೆಣಬಿಂದೆ ಎಲ್ಲ ಅಲ್ಲಿ ಸಹಿತ ಹೆಣ್ಮಕ್ಳೆಲ್ಲ ಇದು ಮಾಡಿದರು. ಕಲಿತು ಬಿಟ್ಟು ಅಲ್ಲಿಂದ GTV ಬಂದರು, ಅದೆಲ್ಲ ನೋಡಿದ್ರು. ಆಮೇಲೆ ಟಾಯ್ಲೆಟ್ ಮಾಡಬೇಕಂತ ಒಂದು ಬಂತು. ಟಾಯ್ಲೆಟ್ ಎಲ್ಲ ಓಡಾಡಿ ಸುಮಾರು 3,000 ಮೇಲೆ ಟಾಯ್ಲೆಟ್ ಮಾಡಿಸಿದ್ದೆ ಕನ್ನೂರಲ್ಲಿ. ಅವಾಗ MP ಪ್ರಕಾಶ್ ಇದ್ರು ಮಿನಿಸ್ಟ್ರು, ಅವ್ರು ಬಂದೆಲ್ಲ ನೋಡಿ ಒಂದು ಪ್ರಶಸ್ತಿ ಕೊಟ್ಟರು ನನಗೆ. ಸೆಣಬು ಅನ್ನುವ ಉದ್ಯೋಗವನ್ನು ನೀವು ಹೆಣ್ಮಕ್ಳಿಗೆ ಕೊಡಮಾಡಿದಿರಿ. ಅದು ಹೇಗೆ, ಯಾವ ರೀತಿಯಾಗಿ ಹೆಣ್ಮಕ್ಳು ನಿಮ್ಮ ಸಂಸ್ಥೆಯನ್ನು ಸೇರ್ಬೋದು? ನಮ್ಮ ಸಂಸ್ಥೆಗೆ ಸೇರ್ಕೊಂಡ್ಬಿಟ್ಟು ಅವರು, ನಾವು ಟ್ರೈನಿಂಗ್ ಕೊಡ್ತೀನಿ ಅವರಿಗೆ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ. ಅವಾಗ ಅವ್ರು ಮಾಡಿದ್ದು ಇದೆಲ್ಲ ಸಾಮಾನೆಲ್ಲ ನಾನೇ ತಗೊಳ್ತೀನಿ. ಅವ್ರಿಗೆ ಏನಾಗುತ್ತೆ, ಕ್ಯಾಶ್ ಬರುತ್ತೆ. ಅವಾಗ ದುಡ್ಡು ಬಂದ್ಮೇಲೆ ಮನೆ ತನ್ನ ಮಕ್ಳ ಫೀಸು, ಒಂದು ಸೀರೆನೋ ಏನೋ ಹುಡುಗರು ಸ್ಕೂಲ್ ಬಟ್ಟೆನೋ ಬ್ಯಾಗೋ, ಒಂದು ಗಂಡ ಕೊಟ್ಟಿರಲ್ಲ. ಎಲ್ಲಾರು ಗಂಡಂದ್ರೆ ಶ್ರೀಮಂತರಿರಲ್ಲ, ಕೆಲವರು ಕುಡುಕರು ಇರ್ತಾರೆ, ಕೆಲವರು ಬಡತನ ಇರ್ತಾರೆ, ಕೆಲವರು ದುಡಿಬೇಕಂತ ದುಡಿಮೆ ಇರಲ್ಲ ಅವರಿಗೆ. ಎಲ್ಲ ಅನ್ಭೋಗ್ಸಿನೇ ಬೇರೆ ಹೆಣ್ಮಕ್ಳು ಈ ಥರ ಆಗಬಾರ್ದು ಅಂತೇಳಿ ಸಬಲೀಕರಣಕ್ಕೆ ನಾವು ಬರಬೇಕಂತ ಎಲ್ಲ ಹೆಣ್ಮಕ್ಳಿಗೂ ಛಲವಾಗಿ ಮುಂದೆ ಬನ್ನಿ ಅಂತ ಹೇಳ್ತೀನಿ ನಾನು. ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಪ್ಲಾಸ್ಟಿಕ್ಕು ಹಾನಿಕರದ್ದು, ಇದು ಜೂಟು ಹಾನಿಕರ ಆಗೋದಿಲ್ಲ. ನಾ ಇದ್ರ ಬಗ್ಗೆ ಹಿಂದೇನೋ ಸ್ವಲ್ಪ ರಣದೀಪ್ ಸಾಹೇಬರು ಮತ್ತು ಮಾನ್ಕರ್ ಮೇಡಮ್ ಇದ್ದಾಗ ನಾನು ಇದು ಕೊಟ್ಟಿದ್ದೆ, ನಾನು ಒಂದು ಮನವಿ ಕೊಟ್ಟಿದ್ದೆ, ರ್ಯಾಲಿ ಮಾಡಿಬಿಟ್ಟು ಮನವಿ ಕೊಟ್ಟಿದ್ದೆ ಅವರಿಗೆ, ಈಗ ಒಂದು 7-8 ವರ್ಷದ ಹಿಂದೆ. ಅದು ಆ ಥರ ಅನ್ನೋದು ಮಾಡಿದರೆ ಹೆಣ್ಮಕ್ಳಿಗೆ ಅದು ಹಾನಿಕರ ಯಾವುದೂ ಆಗೋದಿಲ್ಲ. ದನ, ಕರ, ಎಮ್ಮೆ, ಆಡು, ಮೇಕೆ ಯಾವುದೂ ತಿನ್ನೋದಿಲ್ಲ ಇದು. ಮತ್ತು ಹೆಣ್ಮಕ್ಳು ಇದು ಯಾವ ಥರ ನಾವು ಮನೆಯಲ್ಲೇ ಕುತ್ಕೊಂಡು ಅವರು ಒಂದು 4 ಬ್ಯಾಗು ಪರ್ಸ್ ಹೊಲ್ದು ಕೊಟ್ಬಿಟ್ರೆ ನನಗೆ, ನಾನು ತೊಗೊಂಡ್ರೆ ನನಗೂ ಕುಂತಲ್ಲೇ ಮಾರ್ಕೆಟಿಗೆ ಸಿಗುತ್ತೆ. ಮತ್ತು ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಆ ಮಾರ್ಕೆಟ್ ಮಾಡೋವಾಗ ಅಡತರೆ ತುಂಬ ಬರ್ತದೆ ಹೆಣ್ಮಕ್ಳಿಗೆ. ಅಡತರೆ ಇಲ್ಲದೇ ಧೈರ್ಯವಾಗಿ ನುಗ್ಗಬೇಕು ಹೆಣ್ಮಕ್ಳು, ಹೆದರಬಾರ್ದು. ಅಂದ್ರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಉದ್ಯಮಿ ಆದ್ಮೇಲೆ? ನಮ್ಮನ್ನ ಹಿಂದೆ ಜಗ್ಗೋರು ಬಹಳ ಜನ ಇರ್ತಾರೆ, ಕಾಲ್ ಕೊಟ್ಟು ಒಂದು ಹೆಣ್ಮಗಳಿಗೆ ಹೋಗ್ತಾ ಇದ್ದಾಳೆ ಆಕಿ ಜಗ್ರೆ ಅಂತಾರೆ. ಕಿವ್ಯಾರ ಕೇಳಿದ್ದೀನಿ ನಾನು.
ಒಂದು ರಾಜಕೀಯದಲ್ಲಿ ಹೋದರೆ ಆಕಿಗೆ ಯಾಕೆ ಮಾಡ್ತೀರಿ ತೆಗೀರಿ ಅಂತಾರೆ, ಅದನ್ನು ಅಂತಾರೆ. ಆಮೇಲೆ ಜನ ಬಲ ಕೊಟ್ಟರೆ ಆಕಿ ಹಿಂದೆ ಯಾಕೆ ಹೋಗ್ತಾರೆ, ನಮ್ಮ ಹಿಂದೆ ಬರ್ರಿ ಅಂತಾರೆ. ಇದು ಎಲ್ಲ ಆಡ್ತಾರೆ ಕೊಟ್ಟು ಇವತ್ತು ಮೆಟ್ಟು ನಿಂತಿದ್ದೀನಿ ನಾನು. ಕಾರಣ ಏನಪ್ಪ ಅಂತಂದ್ರೆ ಧೈರ್ಯ ಒಂದು ಬಡತನ, ಹಸುವು ಅನ್ನೋದಿರ್ತಲ್ಲ, ಹಸುವು ನೀಗಿಸ್ತದೆ ಮನುಷ್ಯನಿಗೆ. ಆ ಹಸುವು ಕೆಟ್ಟದು. ಆದ್ರೆ ಯಾವುದೇ ಒಂದು ಹೆಣ್ಮಗಳಾಗ್ಲಿ ಯಾವ ಕೆಟ್ಟ ಕೆಲಸಕ್ಕೂ ಕೈ ಹಾಕದೆ ಇದು ಮಾಡ್ಕೊಂಡು ಹೋತಂದ್ರೆ ಅವಳಂತಹದ್ದು ಧೈರ್ಯಶಾಲಿ ಯಾರು ನಮಗೆ ಇದು ಮಾಡಲ್ಲ. ಪ್ರತಿಯೊಬ್ರು ರಾಜಕಾರಣಿಯವರು ಬನ್ನಿಯಮ್ಮ ಅಂತಾರೆ, ಆಮೇಲೆ CM ಇಂದ ಹಿಡಿದು ಪ್ರತಿ ಆಫೀಸರಿಂದ ಬನ್ನಿಯಮ್ಮ ಹತ್ರ ಬನ್ನಿ ಅಂತ. ಅದೇ ನಾವು ಒಂಚೂರು ಹೆಣ್ಮಕ್ಳು ಎಲ್ಲಾರು ಆ ಕಡೆ ಈ ಕಡೆ ಹೋಯ್ತಂದ್ರೆ ಹಿಂಗಂತಾರೆ. ಅದು ಯಾವಾಗಲೂ ಇದಕ್ಕೆ ನಾವು ಹೋಗಬಾರ್ದು ಹೆಣ್ಮಕ್ಳು. ಇದು ಒಂದು ಹೆಣ್ಮಕ್ಳಿಗೆ ಮನವಿ ಮಾಡ್ತಾರೆ. ನಮ್ಗೆ ರಾಜಕಾರಣಿ ಬೇಕಂತೇನಲ್ಲ, ನಾವು ಉದ್ಯೋಗ ಮಾಡ್ಕೊಂಡ್ರೆ ಎಲ್ಲಾ ರಾಜಕಾರಣಿಗಳು ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಕೈಲಿ ಉದ್ಯೋಗ ಇರ್ತದೆ, ಪ್ರತಿಯೊಂದು ಮಾಡ್ಕೊಂಡು ಹೋಗ್ಬೋದು. ನಾವು ಸರಳ ಸಜ್ಜನಿಕೆಯಿಂದನೇ ನಾವು ಮುಂದುವರಿಬೇಕು ನನ್ನ ಅನಿಸಿಕೆ. ಖಂಡಿತ ಬಹಳ ಸತ್ಯವಾದ ಮಾತದು. ಹೀಗಾಗಿ ಸೆಣಬು ಇದನ್ನ ನೀವು ಯಾವ ರೀತಿಯಾಗಿ ತರಿಸ್ಕೊಳ್ತೀರಾ, ಯಾವ ರೀತಿಯಾಗಿ ವ್ಯವಹಾರವನ್ನು ಮಾಡ್ತೀರಾ? ಮೇಡಮ್ ಇಲ್ಲಿ ಸಿಗುತ್ತೆ, ಇದು ಕಲ್ನಾರ್ ಅಂತಾರೆ ಇಲ್ಲಿ. ಅದು ಹಿಂಗೆ ಜಡೆ ಹೆಣಿಯುವಾಗ ಅದು ಕೈ ಕಟ್ಟಾಗುತ್ತೆ, ಇಲ್ಲಿ ಚಾಕು ಕಟ್ಟಾದಂಗೆ. ನಾವೇನ್ ಮಾಡ್ತೀವಿ, ಕಲ್ಕತ್ತಿಂದ ತರಿಸ್ತೀನಿ. ಅದು ಗೋಲ್ಡನ್ ಕಲರ್ ಇರ್ತದೆ, ಚೆನ್ನಾಗಿರ್ತದೆ. ಅದು ಆ ಮ್ಯಾಟ್ ಆ ಥರ ನಾವು ತೊಗೊಂಬಂದು ಹೆಣ್ದು ಕಲರ್ ಡೈ ಮಾಡಿ ಅದು ಹೆಣ್ದು ಬಿಟ್ಟು ಮಾರಿದರೆ ಒಂದು ಮ್ಯಾಟು ಒಂದು 10 ದಿನ 15 ದಿನ ಕರೆಕ್ಟಾಗಿ ಮಾಡೋರು, ಇಲ್ಲ ಅಂದ್ರೆ 1 ತಿಂಗಳಂತೂ ತೊಗೊಳ್ಬೋದು ಅವ್ರಿಗೆ. ಅದು ಒಂದು ಮ್ಯಾಟ್ ಮಾಡಿದ್ರೆ ಒಂದು 7,000 8,000 ಸಿಗುತ್ತೆ. ಸಾಕಲ್ಲ. ಒಂದು ಹೆಣ್ಮಗಳು ಮನೆ ಕೆಲಸ ಮಾಡಿಕೊಂಡು ತಿಂಗಳಿಗೆ 8,000 ದುಡಿದ್ರೆ ಯಾರು ಮನೆಗೆ ಹೋಗ್ದಂಗೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ದೊಡ್ಡ ಆಫೀಷಿಯಲ್ಲಿಗೆಲ್ಲ ಗೊತ್ತಿದೆ ಜೂಟ್ ಏನು ಅನ್ನೋದು ಅವ್ರಿಗೆ ಅರಿವಿದೆ. ಕೆಲವು ಜನಕ್ಕೆ ಗೊತ್ತಿಲ್ಲ ಇದೇನು ಗೋಣಿ ತಟ್ಟು ಅಂತ. ಆದ್ರೆ ಆ ತಟ್ಟು ಏನ್ ಮಹತ್ವ, ನಾವು ಹುಟ್ಟಿದಾಗ ತಟ್ಟಲ್ಲೇ ಬರ್ತೀವಿ, ಹೋಗುವಾಗಲೂ ತಟ್ಟಿನಲ್ಲೇ ಹೋಯ್ತಾರೆ. ಅದರ ಆಕರ್ಷಣೆನೇ ಬೇರೆ ಬರ್ತದೆ ಅದು ಜೂಟಿಂದು. ಮೇಡಮ್ ಹೆಣ್ಮಕ್ಳಿಗೆ ನಾನು ಹೇಳೋದು, ಮನೆಯಲ್ಲೇ ಕೂತ್ಕೊಂಡು ನೀವು ಉದ್ಯೋಗ ಮಾಡಿ, ನೀವು ಮಾಡಿಬಿಟ್ಟು ಗಂಡನ ಜೊತೆಯಲ್ಲಿ ಕೈ ಕೊಟ್ಟು ನಾವು ಬೆಳೆದಂದ್ರೆ ಅದರಂಥದ್ದು ಮುಕ್ತಿ ಯಾವುದೂ ಇಲ್ಲ. ಜೊತೆಯಾಗಿ ನಾವು ಮಾಡ್ಕೊಂಡು ಹೋಗ್ತಾ, ಯಾಕಂದ್ರೆ ನಾವು ಕಳ್ಕೊಂಡಿದ್ದೀವಿ, ನಮಗಿಲ್ಲ. ಆ ಥರ ಆಗಬಾರ್ದು. ಯಾರನ್ನೂ ಒಂದು ಉದ್ಯೋಗ ಮಾಡಿ ಮಕ್ಕಳಿಗೆ ಮುಂದೆ ತಂದು ಎಜುಕೇಷನ್ ಕೊಟ್ಟವರಿಗೆ ಒಳ್ಳೆ ಸಬಲೀಕರಣ ಆಗಿ ಅವರು ಬೆಳಿಬೇಕು. ಮನೆಯಲ್ಲಿ ಯಾವುದೇ ಒಂದು ಟೈಲರಿಂಗ್ ಮಾಡಲಿ, ನೀವು ಒಂದು ಬ್ಲೌಸ್ ಹೊಲಿದ್ರೆ ಇವತ್ತೊಂದು 1,000 ರೂಪಾಯಿ, 500, 400, 300 ಇದೆ. 350 ರೂಪಾಯಿಗಿಂತ ಒಂದು ಬ್ಲೌಸೇ ಇಲ್ಲ. ನಾನೇ ಕೊಡ್ತೀನಿ 500 ರೂಪಾಯಿ ಇವಾಗ ಒಂದು ಬ್ಲೌಸಿಗೆ. ಯಾಕಂದರೆ ನಮಗೆ ಟೈಮ್ನಲ್ಲಿ ಬೇಕು ಮತ್ತು ಕರೆಕ್ಟಾಗಿ ಹೊಲಿಬೇಕು. ಕಾಸ್ಟ್ಲಿ ಬಟ್ಟೆ ಇರ್ತದೆ. ಯಾಕಂದ್ರೆ ಆ ಒಂದು 30 ರೂಪಾಯಿ ಬಟ್ಟೆಗೆ 300 ರೂಪಾಯಿ ಕೊಟ್ಟು ಕೂಲಿ ಹೊಲಿಸ್ತಾರೆ ಇವತ್ತು. ಹೌದು, ಖಂಡಿತ. 30 ರೂಪಾಯಿ ಬಟ್ಟೆ ಇರ್ತದೆ, 300 ರೂಪಾಯಿ ಕೂಲಿ ಕೊಡ್ತಾರೆ. ಒಂದೇನೋ ಡಿಸೈನ್ ಮಾಡೋ ಒಂದೇನೋ ಹಿಂದೆ ಬಿಲ್ ಮಾಡಿಬಿಡ್ತಾರೆ, ಅದಕ್ಕೆ 300 ರೂಪಾಯಿ ಅಂತ ಸುಮ್ಮನೆ ಕೊಟ್ಟು ಬಂದ್ಬಿಡ್ತಾರೆ ಹೆಣ್ಮಕ್ಳು. ಅದಕ್ಕೆ ನಾವು ದುಡ್ದುಬಿಟ್ಟು ನಾವು ಅದು ದುಡ್ಡು ಮಾಡ್ಕೊಂಡ್ರೆ ನಾವೇನೇ ಬೇಕಾದ್ ಮಾಡ್ಕೋಬೋದು. ಇವತ್ತು ಹೊರಗಡೆ ತಿರ್ಗಾಡ್ಲಿಕ್ಕೂ ಹೆಣ್ಮಕ್ಳು ಬೇಕಾಗ್ತದೆ. 4 ಜನದಲ್ಲಿ ಇವತ್ತು ನೀವು ಉಪವಾಸ ಇದೀರಿ ಅಂತ ಯಾರು ಕೇಳಲ್ಲ, ಬಟ್ಟೆ ಆಕರ್ಷಣೆ ನೋಡಿ ಬನ್ನಿ ಮಾತ್ರ ಅಂತಾರೆ. ಈಗಿನ ಕಾಲದಲ್ಲಿ ಹಂಗಿದೆ ಪ್ರಪಂಚ. ಅದು ಏನಂದ್ರೆ ಅದು ಎಲ್ಲ ನಾನು ಕಷ್ಟಪಟ್ಟಿದ್ದೀನಿ. ಆ ಥರ ಯಾರಿಗೂ ಆಗಬಾರ್ದು ಹೆಣ್ಮಕ್ಳಿಗೆ. ಬಡ ಹೆಣ್ಮಕ್ಳಿಗೆ ಇದಂತೂ ಮೊದಲು ಆಗಬಾರ್ದು. ಮತ್ತು ಗ್ರಾಮೀಣ ವಲಯದವ್ರಿಗಂತೂ ಇದು ಬಹಳ ಇಂಪಾರ್ಟೆಂಟು. ಹಳ್ಳಿ ಜನ ಅಂತ ಕೀಳ ಅಂತಾರೆ, ಆ ಥರ ನೋಡಬಾರ್ದು. ಅವ್ರು ನಾವು ತೊಗೊಂಡ್ರೇ ಹಳ್ಳಿ ಇದ್ರೇ ನಮ್ದು ಇವತ್ತು ಬೆನ್ನೆಲುಬು. ಅದೇ ಮೇನ್ ಇಂಪಾರ್ಟೆಂಟು. ಖಂಡಿತ. ಈಗ ಗ್ರಾಮೀಣ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ನೀವು? ಅವರಿಗೆ ನಾನು ಈ ಥರ ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ಅವರು ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ. ಆಮೇಲೆ ಕೆಲವರಿಗೆ ರೊಟ್ಟಿ ಮಾಡಿ ಅಂತ ಹೇಳಿದ್ದೀನಿ ನಾನು. ಕೆಲವರಿಗೆ ಹಸಿ ಮೆಣಸಿನಕಾಯಿ ಚೌಳಿಕಾಯಿ ಸಿಗುತ್ತಲ್ಲ ಮಾರ್ಕೆಟ್ನಲ್ಲಿ, ಅದು ಹೊಟ್ಟೆ ಹಿಂಗೆ ಗೀರ್ಬೇಕು, ಹಿಂಗೆ ಉದ್ದುದ್ದವಾಗಿ ಹಿಂಗೆ ಹೊಟ್ಟೆ ಗೀರ್ಬಿಟ್ಟಂದರೆ ತೊಳೆದ್ಬಿಟ್ಟು ಕ್ಲೀನಾಗಿ ಮೊಸರಲ್ಲಿ ಹಾಕಿ ಉಪ್ಪು ಜೀರಿಗೆ ಹಾಕಿ ನೆನೆ ಹಾಕಬೇಕು. 4-5 ದಿವಸ ಕೈ ಆಡ್ಬೇಕು, 8 ದಿನ. ಅದು ಒಣಗಿಸಿದ್ರೆ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದಕ್ಕೆ. ಅದು ಸಹಿತ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ, ಮಾಡಿ ಅಂತೇಳಿ. ಅದು ಮಾಡಿ ಮನೆಯಲ್ಲಿ ನೀವು ಎಲ್ಲೂ ಹೋಗದಿದ್ರು ಸಹಿತ ಮನೆಯಲ್ಲೇ ಮಾಡಿ, ಅದು ಸುಮಾರು ಇಲ್ಲಾಂದ್ರೆ ನಿಮಗೆ 400-500 ರೂಪಾಯಿ kg ಹೋಗುತ್ತೆ. ಅದು ಮಾಡಿ ಅಂತ ಹಳ್ಳಿ ಜನಕ್ಕೆ ಅದು ಹೊಲದಲ್ಲಿ ಸಿಗುತ್ತೆ ಅವರಿಗೆ. ಅದು ಮಾಡ್ಬೋದು, ನೀವು ಮಾಡಿ ಅಂತ ಹೇಳಿದ್ದೀನಿ ನಾನು. ಕೆಲವರು ಮಾಡಿದ್ವಿ ಮೇಡಮ್ ತಂದು ಉಮ್ದಿ ಅವ್ರು ಕೊಡಿ ತಗೊಳ್ತಾರಂತೆ, ಅದು ಸಹಿತ ಹೇಳಿದ್ದೀನಿ. ಉಮ್ದಿ ಅಂಗಡಿ ಸಹಿತ ಹೇಳಿದ್ದೀನಿ ನಾನು. ಅವ್ರು ಮಾರಕ್ಕಿಟ್ಟಿದ್ದಾರೆ. ಮೊಸರುಗಾಯಿ ಅಂತೇಳಿ ಇರ್ತಾರಲ್ಲ, ಅದು ಸಿಕ್ಕಾಬಿಟ್ಟೆ ರೇಟ್. ಕಡೆ ಮನೆ ಒಳ್ಳೊಳ್ಳೆ ಆಫೀಸರ್ ಮನೆಗೆ ಹೋಗಿ ಮೊದಲು ಏನಪ್ಪ ಅಂದರೆ ಕ್ಲೀನ್ ಕಲಿಬೇಕು. ಅವರು ಒಂದು 100 ರೂಪಾಯಿ ಸೀರೆನೇ ಉಟ್ಕೊಂಡು ಹೋಗಿ ನೀವು ಕ್ಲೀನಾಗಿತ್ತಂದರೆ ಯಾವುದೇ ಆಫೀಸರ್ ಆಗಲಿ, ಯಾವುದೇ ಮೇಡಮ್ ಆಗಲಿ, ಆಫೀಸರು ಅವರು ತೊಗೊಳ್ತಾರದು. ನಾವು ಗಲೀಜಾಗಿ ಹೋಗ್ಬಿಟ್ರೆ ಗಲೀಜ ಹೆಂಗೆ ತಿನ್ನೋದಪ್ಪ ಅಂತಾರೆ, ಹೆಂಗೆ ಮಾಡಿದ್ದಾರೆ ಏನೋ ಅಂತಾರೆ. ಅದು ನಾವು ಕ್ಲೀನೆಸ್ ಫಸ್ಟ್ ಕಲಿಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ನಾವು. ಹೀಗಾಗಿ ನೀವು ಈಗ ಎಷ್ಟು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಂಡಿದ್ದೀರಿ? ನಾನು ಮೇಡಮ್ ಒಂದು 4 ಸಂಘ ಸಂಸ್ಥೆಗಳು ಮಾಡಿದ್ದೀನಿ ನಾನು ಇವಾಗ. ಹೌದಾ? 4 ಸಂಘ ಸಂಸ್ಥೆ ಮಾಡಿದ್ದೀನಿ. ಅದರಲ್ಲಿ ಎಷ್ಟು ಹೆಣ್ಣು ಮಕ್ಕಳು ನಿಮ್ಮ ಜೊತೆ ಸೇರಿದ್ದಾರೆ ನಮ್ಮಲ್ಲಿ ಮೇಡಮ್? ಅದರಲ್ಲಿ ಇವಾಗ ಒಂದು 50 ಜನ ಇದ್ದಾರೆ. ಕೆಲವರು ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ, ಸುಮ್ಮನೆ ಯಾವಾಗಾರ ಬಂದು ಹೋಗ್ತಾರೆ, ಅವರು ಮಾಡ್ತಾರೆ. ಕೆಲವು ಒಂದೊಂದು ಭಾಳ ಇಂಪಾರ್ಟೆಂಟ್ ಬೇಕಾಗಿದ್ದೆಲ್ಲ ಅವರು ಪರ್ಸ್ ಗಿರ್ಸು ಡಿಸೈನ್ ನೋಡಿ ಅವ್ರು ಮನೇಲಿ ಕುಂತು ಮನೆ ಮಿಷಿನ್ ಒಂದು ಇರುತ್ತಲ್ಲ ಮನೆಯಲ್ಲಿ, ಅವರು ಸಹಿತ ಹೊಲಿತಾರೆ. ಹೊಲಿದು ನನಗೆ ಕೊಡ್ತಾರೆ. ಇಲ್ಲಾಂದ್ರೆ ಇಲ್ರಿ ನಾ ಗಿಫ್ಟ್ ಮಾಡಕ್ಕೆ ಇಟ್ಕೊಂಡು
ಆಯ್ತಾ ಅದಾರ ದುಡ್ಡು ಉಳಿತಲ್ಲ ಗಂಡಂದು. ಹೌದು. ಮೇನ್ ಇಂಪಾರ್ಟೆಂಟು ಮನಿ ಪಾಕೆಟ್ ಉಳಿತದಲ್ಲ, ಮನೆಯಲ್ಲಿ ಬಟ್ಟೆ ತುಂಡು ಉಳಿತದೆ, ಬ್ಲೌಸ್ ಪೀಸ್ ಇರ್ತದೆ, ಆ ಥರ ಎಲ್ಲ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಅವ್ರಿಗೆ. ನೋಡಿ ಯಶೋಧ ಅವರೇ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಬಾಲವಿವಾಹ, ಹೆಣ್ಣಿನ ಶೋಷಣೆ, ಬಲಾತ್ಕಾರ, ಹೆಣ್ಣು ಶಿಶು ಹತ್ಯೆ, ಲಿಂಗ ಅಸಮಾನತೆ, ವರದಕ್ಷಿಣೆ, ವಿಧವೆಯ ಶೋಚನೀಯವಾದ ಅವಳ ಮುಂತಾದ ಕೂಪಗಳನ್ನು ಇವುಗಳನ್ನೆಲ್ಲ ನೋಡಿ ಬಹಳ ಬೇಜಾರಾಗುತ್ತೆ. ಅದಕ್ಕಾಗಿ ನೀವು ಯಾವ್ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ನಾನು ಭ್ರೂಣ ಹತ್ಯೆಗೆ ನಾವು ಹುಣಸೂರಲ್ಲಿದ್ದೀವಿ. ಅವಾಗ ಭ್ರೂಣ ಹತ್ಯೆ ಅನ್ನೋದು ಒಂದು ದೊಡ್ಡದು ಮಹಿಳೆಯರ ಸಂಘಾನೆ ಮಾಡಿಬಿಟ್ಟು ಭ್ರೂಣ ಹತ್ಯೆ ನಿಲ್ಲಿಸ್ಬೇಕು ಅಂತ ಒಂದು ದೊಡ್ಡ ರ್ಯಾಲಿನೇ ಮಾಡಿದ್ವಿ ನಾವು. ಹುಣಸೂರಲ್ಲಿದ್ವಿ ನಾವು. ಅವಾಗ ನಮ್ಮ ಯಜಮಾನರು ಹರಂಗಿ ಡ್ಯಾಮ್ ಪೀಸ್ ವರ್ಕ್ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ನಾನು ಭ್ರೂಣ ಹತ್ಯೆ ಮಾಡಬಾರ್ದು, ಭ್ರೂಣ ಹತ್ಯೆ ಹೆಣ್ಣು ಅನ್ನೋದು ಒಂದು ತಾಯಿ ಇದ್ದಂಗೆ ಅವಳು. ಆ ತಾಯಿನೇ ನಾವು ಕೊಂದ್ಬಿಟ್ಟು ನಾವು ಮುಂದೋದ್ರೆ ಅದಕ್ಕೆ ಬೆಲೆನೇ ಸಿಗಲ್ಲ. ತಾಯಿ ಅಂದರೆ ಭೂಮಿ ತಾಯಿನೂ ತಾಯಿ ಬರ್ತಾಳೆ, ಹಡದ ತಾಯಿನೂ ತಾಯಿ ಬರ್ತಾಳೆ. ತಾಯಿ ಅಂದರೆ ಒಂದು ದೊಡ್ಡ ಮಾತೇನೋ, ದೊಡ್ಡದೊಂದು ಮಹತ್ವ, ಭಾರತ ಮಾತೇನೋ ತಾಯಿ ಆಗ್ತಾರೆ. ಆ ತಾಯಿನೇ ನಾವು ಇಟ್ಕೊಂಡು ಮುಂದೆ ಹೋಯ್ತಂದರೆ ಅವಳು ಹೆಣ್ಣು ಇದ್ರೂ ಸಹಿತ ಅವಳು ಮಹಾಲಕ್ಷ್ಮಿ ಇದ್ದಂಗೆ. ಆ ಮನೆಗೆ ಹೆಣ್ಣು ಹುಟ್ಟಿದ್ರೆ, ನಾನಂತೂ ನನ್ನ ದೊಡ್ಡ ಮಗನಿಗೆ 2 ಹೆಣ್ಣು ಹುಟ್ಟಿದ್ದು ತುಂಬ ಖುಷಿಪಟ್ಟೆ. ಮಹಾಲಕ್ಷ್ಮಿ ಅಪ್ಪ ಇವರು ಇಬ್ಬರು ಮಹಾಲಕ್ಷ್ಮಿ ಅಂತೇಳಿ. ಹಾಗೆ ಆ ಒಂದು ಗಂಡೇ ಬೇಕಂದ್ರೆ, ಗಂಡ ನೋಡ್ರಿ ಇವತ್ತೇನೋ ಮದುವೆ ಆದ ಹೋಗ್ಬಿಟ್ಟ, ಓದಿಸ್ತೀವಿ ಹೋಗ್ಬಿಡ್ತಾನೆ. ಅವಾಗ ಏನು ಮಾಡಬೇಕು? MBBS ಓದಿಸ್ತೀವಿ, ಡಾಕ್ಟ್ರ್ ಓದಿಸ್ತೀವಿ, ಯಾರಿಗೋ ಒಂದು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಈಗ ಕರ್ಕೋಬೇಕು ಬಿಡಬೇಕು, ಇವೆಲ್ಲ ಇರ್ತದೆ. ಅದಕ್ಕೆ ಹೆಣ್ಣು ಹುಟ್ಟೋದೇ ಒಳ್ಳೇದು ಅನ್ನಿಸ್ತಿದ್ದೆ ನನಗೆ ಅನ್ಸೋದು. ಖಂಡಿತ ಎಲ್ಲ ಕಡೆನೂ ಹೆಣ್ಮಕ್ಳೇ, ಎಲ್ಲ ಕಡೆ ನೋಡ್ರಿ ಇವಾಗ ಒಳ್ಳೆ ದೊಡ್ಡ ದೊಡ್ಡ ಕೆಲಸಗಳು ಹೆಣ್ಮಕ್ಳೇ ಮಾಡ್ತಾರೆ. ಎಲ್ಲಿ ನಮ್ಮ ಮಂಜುಳಾ ಮೇಡಮ್ ಇದ್ದಾರೆ ಬೆಂಗಳೂರಲ್ಲಿ, MD ಮೇಡಮ್, ಅವರು ಹೆಣ್ಮಗಳು, ಒಂದು ಹ್ಯಾಂಡಿಕ್ಯಾಪ್ಟು. ನಿಜವಾಗ್ಲೂ ಅವ್ರಿಗೆ ನೋಡಿ ನಾನು ಹತ್ತು ಬಿಟ್ಟಿದ್ದೆ. ನನ್ನ ಮಗನೇ ಹ್ಯಾಂಡಿಕ್ಯಾಪ್ಟ್ ಅಂದಿದ್ದೆ, ಮೇಡಮ್ ಇದಾರಲ್ಲ ಹ್ಯಾಂಡಿಕ್ಯಾಪ್ಟು. ನನಗೆ ಭಾಳ ಖುಷಿಪಟ್ಟೆ. ಅವರಿಗೆ ಕುಂದಿಸ್ಕೊಂಡು ಸನ್ಮಾನ ಮಾಡಿ ಅಷ್ಟು ಅಪ್ಪಗೆಯಿಂದ ಅವ್ರಿಗೆ ಪ್ರೀತಿ ಮಾಡಿದೆ ನಾನು. ಚಿಕ್ಕವರವರು ನಿಮಗೆ, ಆದ್ರೆ ಅವರು ಒಂದು ಹ್ಯಾಂಡಿಕ್ಯಾಪ್ಟ್ ಈ ಲೆವೆಲಿಗೆ ನಿಂತಿದ್ದಾರಂದ್ರೆ, ನಾನು ಓದಿದ್ರೆ ಏನಾಗ್ತಿದ್ನೇನೋ. ನಮ್ಮ ಅಣ್ಣ ಓದು ಅಂದ್ರು ನಾನು ಓದಲಿಲ್ಲ. ಆದರೆ ನಮಗೆ ಆಗಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಓದೋದು ಇರಲಿಲ್ಲ. ಬರೀ ಮದುವೆ ಮಾಡೋದು, ಏನೋ ಒಂದು ಗಂಡ ಮನೆ ಕಳಿಸೋ ಒಂದು ಹುಡುಕ್ತಾ ಇದ್ರು ಆಗಿನ ಕಾಲದಲ್ಲಿ. ಬಾಲವಿವಾಹ ಮೊದಲು ಮಾಡಬಾರ್ದು. ಬಾಲವಿವಾಹ ಮಾಡೋ ನಾನು ಎಲ್ಲರೂ ಗೊತ್ತಾದರೆ ಮೊದಲು ಹಿಡಿದು ಕೊಡ್ತೀನಿ. ನನಗದು ಆಗೋದಿಲ್ಲ, ಬಾಲವಿವಾಹ ಆಗೋದಿಲ್ಲ. ಹೌದು. ದೊಡ್ಡ ವರದಕ್ಷಿಣೆಯಿಂದ ನೋಡಿ ಮೇಡಮ್, ನಾನಂತೂ ವರದಕ್ಷಿಣೆ ನನ್ನ ಮದುವೆಯಲ್ಲೂ ನಮ್ಮ ತಾಯಿಯರು ಕೊಟ್ಟಿಲ್ಲ. ನಾನು 2 ಗಂಡು ಮಕ್ಳಿಗೆ ಮದುವೆ ಮಾಡಿದ್ದೀನಿ. ನಾನು ಕೂಲಿ ಮಾಡೋರು ಕಳೆ ತೆಗಿತಾರೆ ಅಂತ ಹಿರೇ ಸೊಸೆ ಅಂತ ಮಗಳನ್ನ ತಂದು ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನಾನೇ ಸ್ವತಃ ಖರ್ಚು ಮಾಡ್ಕೊಂಡು 4-5 ಲಕ್ಷ ಮದುವೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮದುವೆ ಮಾಡಿದ್ದೀನಿ, ಅದು ಸಹಿತ ನಾವೇ ಮಾಡ್ಕೊಂಡು, 1 ರೂಪಾಯಿ ಅವ್ರದ್ದು ಖರ್ಚಿಲ್ಲ. ಇವತ್ತು ಯಾರು ಬೇಕಾದರೂ ಬಂದು ಕೇಳಿದ್ರು ಈ ಧೈರ್ಯವಾಗಿ ನಿಂತು ಎಲ್ಲಿ ಹೇಳಂದ್ರು ಹೇಳ್ತೀನಿ ಮಾತು. ಯಾರು ವರದಕ್ಷಿಣೆ ತಗೊಂತಾರೆ ಅವ್ರಂತ ಹೆಣ್ಮಕ್ಳು ತಂದೆ ತಾಯಿ ಯಾರೂ ಇಲ್ಲ, ತಗೋಬಾರ್ದು. ನಾವೇ ಎಲ್ಲ ಅವ್ರಿಗೆ ಬಂಗಾರ ಹಾಕಿ ಎಲ್ಲ ಮಾಡಿ ನಾವು ಅವ್ರದ್ದು ಇವತ್ತು ಅಪೇಕ್ಷೆ ಮಾಡ್ದಂಗೆ ನಮ್ಮ ಪಾಡಿಗೆ ನಾವು ಅದೀವಿ. ಹೆಣ್ಮಕ್ಳು ವರದಕ್ಷಿಣೆ ಕೊಡಬಾರ್ದು, ಹೆಣ್ಣು ಮಕ್ಕಳು ಕೊಡಬಾರ್ದು, ತಗೊಳ್ಳಬಾರ್ದು. ಅವ್ರಿಬ್ಬರಿಗೂ ಏನಾರು ಒಂದು ಇಡಬೇಕು. ಆವಾಗ ಒಂದೊಂದು ಗುರಿ ಇಟ್ಟರೆ ಬುದ್ಧಿ ಬರ್ತದೆ. ಖಂಡಿತ ಮಾಡ್ಬೇಕದು. ಸರ್ಕಾರ ಇದಕ್ಕೆಲ್ಲ ಒಂದು ಮಾಡಬೇಕು, ಮಾಡಬೇಕದು ಮೇಡಮ್. ಹೆಣ್ಮಕ್ಳು ಹೇಳಿದ್ನಲ್ಲ, ಮೇನ್ ಆಗಿ ಧೈರ್ಯ ತಗೋಬೇಕು. ಆ ಮುಂದೆ ಹೋತಂದ್ರೆ ನಮಗೆ ಧೈರ್ಯನೂ ಸಿಗುತ್ತೆ, ನಾವೇನು ಕೆಲಸ ಮಾಡ್ಬೇಕು ಅನ್ನೋದು ನಮ್ಗೆ ಅರಿವು ಸಿಗುತ್ತೆ. ಒಂದು ಹೆಣ್ಮಗಳಿಗೆ ಪ್ರತಿಯೊಂದಕ್ಕೂ ಧೈರ್ಯ ಇಂಪಾರ್ಟೆಂಟ್. ಇದಕ್ಕೆ ದುಡ್ಡಿಗಿಂತ ಧೈರ್ಯ ಇತ್ತಂದ್ರೆ ಅವಳು ಎಲ್ಲಿ ಬೇಕಾದಲ್ಲಿ ಹೋಗಿ ಬರ್ಬೋದು. ಆ ಹೆಣ್ಮಗಳು ಧೈರ್ಯನೇ ನೀವು ಕಳ್ಕೊಂಡ್ರೆ ಅಲ್ಲಿ ಯಾರೋ ನೋಡ್ತಾ ಇದ್ದಾನೆ, ಯಪ್ಪ ನಾನು ಹಿಂಗೆ ಸರ್ ನಿಂತ್ಕೊಳ್ಳೋ, ಅದು ಮಾಡಬಾರ್ದು. ಅವನಿಗೆ ನಾವು ನೋಡಬೇಕು. ಅವ್ನು ಹೋಗ್ಬಿಡ್ತಾನೆ, ಯಪ್ಪ ಹೆಣ್ಮಗಳು ಯಾಕಂದ್ರೆ ನನಗೆ ನೋಡ್ತಾಳೆ. ಆ ಧೈರ್ಯ ತಗೋಬೇಕು ಹೆಣ್ಮಕ್ಳು. ಯಾರು ಹೆದರಬಾರ್ದು. ಎಲ್ಲರೂ ಆ ಥರ ಇರಲ್ಲ, ಯಾರೋ ಒಬ್ಬನಿಬ್ಬನ ಇರ್ತಾರೆ. ಪ್ರತಿಯೊಬ್ಬರೂ ಗಂಡ್ಮಕ್ಳು ಹಂಗಿರಲ್ಲ. ಆ ಧೈರ್ಯನೇ ನಾವು ಕೊಟ್ಕೊಂಡು ಹೋತಂದ್ರೆ ಪ್ರತಿಯೊಂದರಲ್ಲೂ ಹೆಣ್ಮಕ್ಳು ಭಾಗವಹಿಸ್ಬೋದು. ಒಂದು ರಾಜಕೀಯದಲ್ಲಿ, ಒಂದು ಉದ್ಯೋಗದಲ್ಲಿ, ಒಂದು ಅಂಗಡಿಯಲ್ಲಿ, ಒಂದು ವ್ಯವಹಾರದಲ್ಲಿ, ಒಂದು ಆಫೀಸಲ್ಲಿ. ಯಾಕಂದ್ರೆ ಎಲ್ಲ ಕಡೆನೂ ಆಫೀಸಲ್ಲಿ ಹೆಣ್ಮಕ್ಳೇ ಕುಂದಿರ್ತಾರೆ, ಗಂಡು ಮಕ್ಳು ಎದ್ದು ಹೋಗಿರ್ತಾರೆ ಹೊರಗಡೆ. ನಾನು ವಿಧಾನಸೌಧದಿಂದ ಹಿಡಿದು ಎಲ್ಲ ಆಫೀಸ್ನಲ್ಲೂ ತಿರುಗಾಡ್ತೀನಿ. ಯಾವುದಕ್ಕೂ ಧೈರ್ಯವೇ ಕಾರಣ ಅಂತ ಹೇಳ್ತೀವಿ. ಧೈರ್ಯದಿಂದ ಮುಂದೆ ಹೋಗ್ಬೇಕು. ಹೆಣ್ಮಕ್ಳು ಸಾಧನೆ ಮಾಡ್ಬೋದು. ನಾವು ಧೈರ್ಯ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಲೈಫ್ ಅಡ್ಜಸ್ಟ್ ಮಾಡ್ಕೋಬೇಕು ಮೇಡಮ್. ಲೈಫ್ ಅಡ್ಜಸ್ಟ್ ಮಾಡ್ಕೋಬೇಕು. ತಂದೆ ತಾಯಿನ ಬಿಟ್ಟು ಹೋಗ್ತಾರಲ್ಲ, ಅವ್ರಂತ ಯಾರೂ ಇಲ್ಲ. ಯಾಕಂದ್ರೆ ಅವರು 9 ತಿಂಗಳು ಹೊತ್ತು ಅವ್ರು ಬಿಟ್ಟು ಹೋಗ್ಬಿಡ್ತಾರಂತಂದ್ರೆ ಅದಕ್ಕೆ ತಾಯಿಗೆ ನೋವಾಗ ಸಾಯೋರ್ಗು ತಾಯಿ ಕೊರಿತಾಳೆ. ಇದು ಅವ್ರು ಅರ್ಥ ಮಾಡ್ಕೋಬೇಕದು. ಯಾರ್ಯಾರು ಬಿಟ್ಟು ಹೋಗಿರ್ತಾರಲ್ಲ ಅವರೆಲ್ಲರೂ. ಆದರೆ ನಾಳೆ ಅವ್ರಿಗೂ ಮಕ್ಳು ಇರ್ತಾರೆ, ಅವ್ರಿಗೂ ಸಹಿತ ಮಕ್ಳಿರ್ತಾರೆ. ಆ ತಂದೆ ತಾಯಿ ಬಿಟ್ಟು ಹೋಗೋರು ಅದು ಅಲ್ಲ. ಅದು ನಾನು ಓದಿದ್ದೀನಿ, ನಾನು ಕಲ್ತಿದ್ದೀನಿ, ನಾವು ಕಲ್ತಿಲ್ಲ. ಆದರೂ ನಮ್ಮ ತಾಯಿ ಅದನ್ನೇ ಕಲಿಸಿದ್ದಾರೆ. ನೀ ಇವತ್ತು ದೊಡ್ಡವ್ರಿಗೆ ಬೆಲೆ ಕೊಡಬೇಕು, ನೀನು ಓದಿಲ್ಲ ಅಂದರೆ ಅಂತ ಅವ್ರು ದೊಡ್ಡವರು ಅನ್ನೋದು ಒಂದು ಮಹತ್ವ ಇರ್ತದೆ. ಅದು ನೀವು ಅವ್ರು ನೋಡ್ಕೊಂಡು ಕಲಿ. ತುಂಬ ಹೊಡಿತಾ ಇದ್ರು ನನಗೆ. ಇವತ್ತು ನನ್ನ ತಾಯಿ ನೆನೆಸ್ಕೊತೀನಿ ನಾನು. ಇನ್ನೂ ನಮ್ಮ ತಾಯಿ ಹತ್ರ ನಾನು ಕಲೀಲಿಲ್ಲಲ್ಲ. ಯಾಕೆ? ಹುಡುಗರು ಸಣ್ಣವರು, ಸಣ್ಣ ಮಕ್ಕಳದಲ್ಲೇ ನಮಗೆಲ್ಲ ಬುದ್ಧಿ ಕಲಿಸಿದ್ರು ನಮ್ಮ ತಾಯಿ.
ವಿದ್ಯೆ ಕಲಿಸ್ಲಿಲ್ಲ, ಬರೀ ದೊಡ್ಡವ್ರಿಗೆ ಬೆಲೆ ಕೊಡಬೇಕು, ದೊಡ್ಡವ್ರದ್ದೇ ಮಾತು ಕೇಳಬೇಕು, ಒಂದು ತಿರುಗಿ ಅನ್ನಬಾರ್ದು, ಇದನ್ನೇ ಕಲಿಸ್ತಾ ಬಂದರು ನಮ್ಮನ್ನು. ನಾವು ಅದನ್ನೇ ಕಲ್ಕೊಂಬಂದ್ವಿ. ನಾವು ಹಂಗೆ ಕಲಿಸ್ತೀವಿ, ಕೇಳಂಗಿಲ್ಲ. ನಾವು ಡಿಗ್ರಿ ಓದಿದ್ದೀವಿ, ನಾವು ಓದಿದ್ದೀವಿ, ನಾವೇ ಕೇಳ್ಬೇಕು ನಿಮ್ಮ ಮಾತು ಅಂದ್ರೆ ಹೋಗ್ರಿ ನಿಮ್ಮ ಊಟ ಮಾಡ್ತೀರಿ ಅಂತೀವಿ ನಾವು ಈಗಿನ ಕಾಲದಲ್ಲಿ. ಮುಂದೆ ಏನು ಮಾಡ್ಬೇಕದು? ತುಂಬ ಸಂತೋಷ ಯಶೋಧಾ ಅವರೇ. ಕೇವಲ 8ನೇ ತರಗತಿವರೆಗೂ ಕಲಿತು ಅತ್ಯಂತ ಬಡತನದಿಂದ ಮೇಲೆ ಬಂದು 1200 ರೂಪಾಯಿಯಿಂದ ಕೋಟಿ ರೂಪಾಯಿವರೆಗೂ ಗಳಿಸ್ತಾ ಇದ್ದು ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಾ ಅನೇಕ ಪ್ರಶಸ್ತಿಗಳ ಸುರಿಮಳೆಯನ್ನೇ ಇವರ ಮೇಲೆ ಗೈಯಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ 2004-2005ನೇ ಸಾಲಿನ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. SSLC ಗ್ರೂಪ್ G ಕನ್ನಡ ವಾಹಿನಿಯ ಕರ್ನಾಟಕ ಶ್ರೇಷ್ಠ ಸಮಾಜ ಸೇವಾ ಪ್ರಶಸ್ತಿ ಬೆಂಗಳೂರು ಇಲ್ಲಿಂದ ಪಡೆದುಕೊಂಡಿದ್ದಾರೆ. ರಾಷ್ಟ್ರಮಾತಾ ಕಸ್ತೂರ್ಬಾ ಗಾಂಧಿ ಸದ್ಭಾವನಾ ಪುರಸ್ಕಾರ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ ಕೊಪ್ಪಳ, ನಂತರ ವಿಶ್ವ ಮಾನವ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ಬೆಂಗಳೂರು, ಸನ್ಮಾನ್ಯ ಶ್ರೀ ರಾಮೇಶ್ವರ ಠಾಕೂರ್ ಕರ್ನಾಟಕ ರಾಜ್ಯಪಾಲರಿಂದ ಪಡೆದ ಪ್ರಶಂಸಾ ಪತ್ರ, ನಂತರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ರಾಷ್ಟ್ರೀಯ ರತ್ನ ಬಾಪೂಜಿ ಪ್ರಶಸ್ತಿ ಪಡೆದಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ವಿಭೂಷಣ ಹಾಗೂ ಕಿಶೋರಿ ರತ್ನ ಪ್ರಶಸ್ತಿ ಮೈಸೂರು, ದೇವರಾಜ ಅರಸ ಪ್ರಶಸ್ತಿ ವಿಧಾನಸೌಧ ಬೆಂಗಳೂರು ಇಲ್ಲಿಂದ, ಸಮಾಜ ರತ್ನ ರಾಜ್ಯೋತ್ಸವ ಪ್ರಶಸ್ತಿ, ಕಾಯಕ ಸಂಜೀವಿನಿ ಪ್ರಶಸ್ತಿ ಬೆಂಗಳೂರು, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡ ಶ್ರೀಮತಿ ಯಶೋಧಾ ಅವರು ಇಲ್ಲಿಯವರೆಗೂ ಬಂದು ನಮ್ಮೊಂದಿಗೆ ಅವರ ವಿಚಾರಗಳನ್ನು ಹಂಚಿಕೊಂಡು ಹಾಗೆ ಈ ಸೆಣಬಿನ ಉದ್ಯೋಗವನ್ನು ನೀವು ಹೆಣ್ಣುಮಕ್ಕಳು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಯಾರಾದರೂ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತ ಇದ್ದರೆ ನೀವು ನಮ್ಮ ಯಶೋಧಾ ಅವರನ್ನು ಸಂಪರ್ಕಿಸಿ. ಅವರ ನಂಬರ್ ಹೀಗಿದೆ: 99901155 ಇನ್ನೊಂದು ಸಲ ಹೇಳ್ಬಿಡ್ತೀನಿ, 9901155605 ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಸಂಪರ್ಕಿಸಿ, ಹಾಗೆ ನಿಮ್ಮ ಉದ್ಯೋಗವನ್ನು ಬೆಳೆಸ್ಕೊಳ್ಬೋದು ಅಂತ ಹೇಳ್ತಾ, ಯಶೋಧಾ ಅವರೇ ಹೋಗ್ತಾ ಇನ್ನೊಂದು ಕಿವಿ ಮಾತು ನಮ್ಮ ಹೆಣ್ಣು ಮಕ್ಕಳಿಗಾಗಿ ಹೇಳಿಬಿಡಿ ಅಂತ ಹೇಳ್ತೀವಿ. ಯಾವಾಗಲೂ ಹೆಣ್ಮಕ್ಳು ಸರಳತೆಯನ್ನೇ ಕಾಪಾಡಿಕೊಂಡು ಹೋಗಬೇಕು. ಆ ಸರಳತೆಯನ್ನು ದೊಡ್ಡವ್ರಿಗೆ ಗೌರವ ಕೊಟ್ಟುಕೊಂಡು ಉದ್ಯೋಗದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ದೊಡ್ಡವ್ರದ್ದು ಒಂದು ಮಾತು ಕಿವಿ ಮಾತು ಇಟ್ಟು ನಾವು ಮುಂದೆ ಹೋಗ್ಬೇಕು ಯಾವಾಗಲೂ. ಅದೇನಾಗುತ್ತೆ, ಹೆಣ್ಮಕ್ಳಿಗೆ ಒಂದು ದಾರಿ ದೀಪ ಆಗುತ್ತೆ. ಆ ದಾರಿ ದೀಪನೇ ನಾವು ಕಾಯ್ಕೊಂಡು ಹೋಯ್ತಂತಂದರೆ ದೊಡ್ಡವ್ರು ಕೇಳಿ ನಮಗೆ ಮಾಡ್ತಾ ಇದ್ದಾರಪ್ಪ ಅನ್ನೋ ಒಂದು ಬೆಲೆ ಸಿಗುತ್ತೆ ಹೆಣ್ಮಕ್ಳಿಗೆ. ಆ ಬೆಲೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ, ಕಿವಿ ಮಾತು ಹೇಳ್ತೀನಿ ಹೆಣ್ಮಕ್ಳಿಗೆ. ಎಷ್ಟೇ ಓದಿರ್ಬೋದು, ಎಷ್ಟೇ ಮಾಡಿರ್ಬೋದು, ಆದರೆ ದೊಡ್ಡವ್ರು ಅನ್ನೋದು ಒಂದು ತುಂಬ ಮಹತ್ವ ಇರ್ತದೆ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅವ್ರ ಮಾತು ಕೇಳ್ಕೊಂಡು ನಾವು ಒಂದು ಮಾತು ಇದು ಮಾಡೋಣೇನು ಅಂತಂದರೆ ಅದರಂತಹ ದೊಡ್ಡದು ಮಹತ್ವ ಯಾವುದೂ ಇಲ್ಲ ಹೆಣ್ಮಕ್ಳಿಗೆ, ನನ್ನ ಅನಿಸಿಕೆ. ತುಂಬ ಸಂತೋಷ ಯಶೋಧಾ ಅವರೇ. ಎಂಥ ಕಷ್ಟಗಳು ಬಂದರೂ ಒಂದು ಸರಳವಾದ ಸಜ್ಜನಿಕೆಯ ದಾರಿಯನ್ನು ಹಿಡಿದುಕೊಂಡು ಯಶಸ್ಸಿನ ದಾರಿ ಹತ್ರ ನಾವು ಹೋಗಬೇಕು ಅಂತ ಹೇಳಿದ್ರಿ. ಹಾಗೆ ಹಿರಿಯರ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿದ್ರಿ. ತುಂಬ ಸಂತೋಷ. ನಿಮ್ಮ ಕೆಲಸಗಳು ಹೀಗೆ ಇನ್ನೂ ಹೆಚ್ಚು ಬೆಳೀತಾ ಹೋಗಲಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ.